ಇಂದು ಹಾಡು ಹಗಲೇ ಪಡಸಾಳಿ ಗ್ರಾಮದ ವಿಶ್ವನಾಥ್ ಜಮಾದಾರ್ ಎನ್ನುವಂಥ ಒಬ್ಬ ಯುವಕ, ಆ ಯುವಕನನ್ನು ಕೆಲವು ದುಷ್ಕರ್ಮಿಗಳು ಹಾಡು ಹಗಲೇ ಬಂದು ಫೈರಿಂಗ್ ಮಾಡುವ ಮುಖಾಂತರ ಅವನಿಗೆ ಮರ್ಡರ್ ಮಾಡಿರೋದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆ ಒಬ್ಬ ವಿಶ್ವನಾಥ್ ಅನ್ನುವಂಥವ ಸಾಮಾಜಿಕ ಕಳಕಳಿ ಉಳ್ಳಂಥವ, ಸಮಾಜ ಬಗ್ಗೆ ಒಳ್ಳೆಯ ಹೆಸರಿತ್ತು. ಈ ಹಿಂದೆ ಕೂಡ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಏಳಿಗೆಯನ್ನು ಸಹಿಸಿದಂಥ ಕೆಲವು ದುಷ್ಕರ್ಮಿಗಳು ಇವತ್ತು ಹಾಡು ಹಗಲೇ ಅವರನ್ನು ಕೊಲೆಗೈದು ಪರಾರಿಯಾಗಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಿ 24 ಗಂಟೆಗಳ ಒಳಗಾಗಿ ಆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಬೆಳಗ್ಗೆ ಆ ಮರ್ಡರ್ ಆಗಿದ್ದನ್ನು ಹಿಡ್ಕೊಂಡು ಇಲ್ಲಿವರೆಗೆ ಏನು ಘಟನೆಗಳು ಅವಲೋಕಿಸಿದಾಗ ಇವತ್ತು ಪೊಲೀಸ್ ಅಧಿಕಾರಿಗಳು ಏನು ಆ ಕುಟುಂಬಸ್ಥರನ್ನು ದೂರಿಟ್ಟು ಇವತ್ತಿನ ದಿವಸ ಆ ಬಾಡಿ ತಮ್ಮ ಕಂಟ್ರೋಲ್ದಾಗ ತೊಗೊಂಡು ಇವತ್ತು ಇಲ್ಲಿ ಬಂದು ಶಿಫ್ಟ್ ಮಾಡಿದಾರ. ಇದು ಅತ್ಯಂತ ಪಾರದರ್ಶಕ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಈಗ ತಾನೇ ನಾವು ಮಾರ್ಚೂರಿಗೆ ಬಂದು ನಾವು ವಿಸಿಟ್ ಮಾಡಿದಾಗೂ ಕೂಡ ಗೇಟ್ ಚಾವಿ ಹಾಕ್ಯಾರ. 24 ಗಂಟೆ ಇಲ್ಲಿ ಯಾರೇ ಶವಗಳು ಬರ್ತಾವೆ, ರಾತ್ರಿ ಬರ್ತಾ ಹೋಗ್ತಾವೆ ಅಂದ್ರೂ ಕೂಡ ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಇದು ಒಂದು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ ಪೊಲೀಸರು ಮಾಡ್ತಾರೆ. ದಯವಿಟ್ಟು ಇದರಿಂದ ನಮಗೆ ಸಂಶಯ ವ್ಯಕ್ತಪಡಿಸ್ಲಿಕ್ಕತ್ತದ. ಆದ್ದರಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕೂಡಲೇ ಇವತ್ತು ಕಾರ್ಯಪ್ರವೃತ್ತರಾಗಿ ಬೆಳಗಿನವರೆಗೆ 24 ಗಂಟೆ ಒಳಗೆ ಆ ಆರೋಪಿಗಳು ಯಾರದಾರ ಏನದಾರ ತಮಗೆಲ್ಲ ಮಾಹಿತಿ ಇದೆ. ದಯವಿಟ್ಟು ತಾವು ಕೂಡಲೇ 24 ಗಂಟೆ ಒಳಗೆ ಆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡಬೇಕು. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಇವತ್ತು ಇದೇ ಆಳಂದದಲ್ಲಿ ಇದು 3ನೇ ಕೇಸ್. ಹಾಡು ಹಗಲೇ ಇವತ್ತಿನ ದಿವಸ ಏನು ಈ ಸಮಾಜದ ಮುಖಂಡರುಗಳಿಗೆ, ಇವತ್ತಿನ ದಿವಸ ರಾಜಕೀಯ ನೇತಾರಗಳಿಗೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹಾಡು ಹಗಲೇ ಕೊಲೆ ಮಾಡ್ತಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಹದಗೆಟ್ಟು ಹೋಗಿದೆ. ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಎಷ್ಟು ಅತ್ಯಾಚಾರಗಳಾಗ್ಯಾವ ಇಲ್ಲಿ, ಎಷ್ಟು ಕೊಲೆಗಳಾಗ್ಯಾವ ಇಲ್ಲಿ, ಎಷ್ಟು ದೌರ್ಜನ್ಯಗಳಾಗ್ಯಾವ, ಎಷ್ಟು ಹನಿ ಟ್ರ್ಯಾಪ್ಗಳಾಗ್ಯಾವ, ಯಾವನು ಕೂಡ ಲೆಕ್ಕಿಗೆ ತೆಗೆದುಕೊಳ್ಳದೆ ಇವತ್ತು ಕೇವಲ ಏನು ಜನರಿಗೆ ಮರಳು ಮಾಡುವ ರೀತಿಯಲ್ಲಿ ಇವತ್ತಿನ ದಿವಸ ಸರ್ಕಾರ ಇವತ್ತು ಇಂಥ ಸಾಧನೆ ಮಾಡಿದೀವಿ ಅಂತ ತೋರಿಸ್ಕೊಳ್ಳುವ ದೃಷ್ಟಿಯಿಂದ ಇವತ್ತು ಕ್ಯಾಬಿನೆಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಪುರುಷಾರ್ಥಕ್ಕಾಗಿ ನೀವು ಮಾಡ್ತಾ ಇದ್ದೀರಿ, ಈ ಭಾಗದ ಅಭಿವೃದ್ಧಿಗೆ ಮಾಡ್ತಾ ಇದ್ದೀರಿ, ನಮಗೆ ಸ್ವಾಗತ ಇದೆ. ಆದರೆ ಇವತ್ತಿನ ದಿವಸ ಏನು ಚೌಡಾಪುರದಲ್ಲಿ ಗೌಡಪ್ಪಗೌಡವ್ರದ ಹಾಡು ಹಗಲೇ ಕೊಲೆ ಆಯಿತು. ಇವತ್ತ ಸಾಗನೂರದಲ್ಲಿ ಗಿರೀಶ್ ಚಕ್ರವರ್ದ ಹಾಡು ಹಗಲೇ ಕೊಲೆ ಆಯಿತು. ಈ ಹಿಂದೆ ಎಲ್ಲಿ ತಡ್ಕಲಕ್ ಮತ್ತು ಕಡಗಂಚಿ ನಡುವೆ ಒಬ್ಬ ಹಾಡು ಹಗಲೇ ಕೊಲೆ ಆಯಿತು. ಎಷ್ಟು ಕೊಲೆಗಳಾಗ್ಯಾವ್ರಿ. ಅದರಲ್ಲಿ ಇವತ್ತು ಅತ್ಯಾಚಾರ ಮತ್ತು ಇವತ್ತು ಕೊಲೆ ಪ್ರಕರಣಗಳು. ಇವತ್ತ ಸಾವಳಗಿಯಲ್ಲಿ ಒಂದು ಅಪ್ತಪ್ತ ಬಾಲಕಿ ಮೇಲೆ ಏನು ಅತ್ಯಾಚಾರ ಆಯಿತು. ಅದೇ ರೀತಿಯಾಗಿ ಇವತ್ತು ಕಲಗುರ್ತಿಯಲ್ಲಿ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಯಾತ್ನೂರಲ್ಲಿ ಆಯಿತು. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಹಿಂದೆ ಪ್ರಚೋದಿತ ಆತ್ಮಹತ್ಯೆ ನಮ್ಮ ತಾಡತೆಗನೂರದಲ್ಲಿ ಆಯಿತು. ಪ್ರಚೋದಿತ ಆತ್ಮಹತ್ಯೆ ಏನು ಈ ಕಲಗುರ್ತಿಯಲ್ಲಿ ಆಯಿತು. ಸಾಕಷ್ಟು ಸುಮಾರು ಇವತ್ತು ಅದೇ ನಮ್ಮ ಆಳಂದಲ್ಲಿ ಅಪ್ರಾಪ್ತ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಯಲ್ಲಿ ಎಸೆಲಾಯಿತು. ಇವತ್ತು ಸರ್ಕಾರ ಇದ್ದದೋ ಸತ್ತದೋ, ಕಣ್ಣವ ಕಿವಿಯ ಮೂಗವ ಬಾಯಿ ನಿಮಗೇನಾದರೂ ಇದೆ ಮಾನ ಮರ್ಯಾದೆ. ಆದ್ದರಿಂದ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಪ್ರತಿ 15 ದಿನಕ್ಕೊಮ್ಮೆ ಮೊನ್ನೆನೇ ಇವತ್ತು ಹೋರಾಟ ಮಾಡಿದ್ದೀವಿ. ನಮಗಂತೂ ಹೇಳಿ ಹೇಳಿ ಬಾಯಿ ಮಂಡಾಗ್ಯದ. ನಿಮ್ಗೆ ಗಂಭೀರತೆಯೇ ಇಲ್ಲ. ಸರ್ಕಾರಕ್ಕೆ ಎಷ್ಟು ಉಗುಳಿದ್ರು ಕೂಡ ನಾಚಿಕೆ ಅಬುರನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ನಿಮ್ಗೆ ಹೇಳಿದ್ರು ಕೂಡ ಈ ವಿಷಯ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವಾ, ಏನು ಬೇರೆ ದೇಶದಾಗಿದ್ದೇವೆ ಅನ್ನೋದು ಆತಂಕ ಮೂಡ್ತಾ ಇದೆ. ಆದ್ದರಿಂದ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಆ ಕುಟುಂಬಸ್ಥರು ಬೀದಿ ಪಾಲಾಗಿದ್ದಾರೆ. ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಸರ್ಕಾರದಿಂದ ಏನು
ಸೌಲಭ್ಯಗಳು ಸಿಗ್ತಾವೆ, ಎಲ್ಲ ಸೌಲಭ್ಯಗಳು ಕೂಡಲೇ ಮಾಡಬೇಕು. ಒಂದು ವೇಳೆ ನೀವು ಆ ಒಂದು ವ್ಯವಸ್ಥೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಇವತ್ತು ದಿವಸ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈಗ ಕುಟುಂಬದ ಜೊತೆ ನೀವು ಚರ್ಚೆ ಮಾಡಿದ್ರಲ್ಲ, ಅಂದ್ರೆ ಯಾರ ಮೇಲೆ ಏನಾರ ಅನುಮಾನ ಅಥವಾ ಹಿಂದೆ ಏನಾದ್ರು ಜಗಳ ಆಯ್ತು? ಅವ್ರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದಾಗ ಈ ಹಿಂದೆ ಕೆಲವರ ಬಗ್ಗೆ ಅವರು ಸಂಶಯ ವ್ಯಕ್ತಪಡಿಸಿದಾರ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿನ ಮಾಡ್ಕೋತಾ ಇದ್ದೀನಿ, ನೀವು ಅವ್ರು ಏನು ಹೆಸರು ಹೇಳ್ತಾರ ಪಾರದರ್ಶಕವಾಗಿ ಅವ್ರ ಹೆಸರುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವ್ರ ಮೇಲೆ FIR ಮಾಡಬೇಕು. ಇವತ್ತಿನ ದಿವಸ ನಮ್ಮ CP ಅವರು ಉಡಾಫೆ ಮಾತಾಡ್ತಾರೆ. ಇವತ್ತಿನ ದಿವಸ ಅವ್ರು FIRದಾಗ ಅವ್ರ ಹೆಸರಿದ್ರು, ಅವ್ರ ಎನ್ಕ್ವೈರಿದಾಗ ಅವ್ರು ಇಲ್ಲಪ್ಪ ಅಂದ್ರೆ ಈ ಕೇಸೇ ಹೋಗ್ತಾ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಯಾವ ಕಾಲದಲ್ಲಿ ಇದ್ದೀರಿ ನೀವು? ಆ ಹುಡುಗ ಸತ್ತಿದೆ ಸುಳ್ಳದ, ಯಾರು ಮಾಡಿದಾರೆ ಅವ್ರಿಗೆ ಹಿಡಿದು ಹಾಕ್ಬೇಕು. ಅವ್ರಿಲ್ಲ ಅಂದ್ರೆ ಅವ್ರ ಸಂಶಯದ ಅಂತೇಳಿ ಅವ್ರು ಯಾರು ಅವ್ರನ್ನ ಬಂದು ನೋಡ್ರ ಇವರೇ ಹೊಡೆದಾರಂತ ಏನು ಮಾತಾಡ್ತಾ ಇದ್ದೀರಿ ನೀವು ಪೊಲೀಸ್ ಅಧಿಕಾರಿಗಳಿಗೆ? ನಿಮ್ಗೇನು ಸ್ವಲ್ಪನೂ ಇದು ಇಲ್ವಾ? ದಯವಿಟ್ಟು ನೀವು ಅವ್ರು ಯಾರಿಗೆ ಸಂಶಯದ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ, ಅವ್ರಿಲ್ಲ ಅಂದ್ರೆ ಬಿಡ್ರಿ. ಯಾವನ ಎನ್ಕ್ವೈರಿದಾಗ ಬರ್ತಾನ ಅವನಿಗೆ ಹಿಡಿದು ಒಳಗೆ ಹಾಕ್ರಿ. ಈ ರೀತಿಯಾಗಿ ಇವತ್ತಿನ ದಿವಸ ಷಡ್ಯಂತ್ರ ಮಾಡೋರ್ಲಿಂದ ಇವು ಪದೇ ಪದೇಗಳು ಕೊಲೆಗಳು, ಇವತ್ತಿನ ದಿವಸ ದೌರ್ಜನ್ಯಗಳು, ಅತ್ಯಾಚಾರಗಳು, ಆತ್ಮಹತ್ಯೆಗಳು ಆಗ್ತಾ ಇವೆ. ಇವೆಲ್ಲವನ್ನು ಪಾರದರ್ಶಕವಾಗಿ ಆಗ್ಬೇಕಂದ್ರೆ ಇವತ್ತಿನ ದಿವಸ ಮಾನ್ಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ಸಬಾರ್ಡಿನೇಟ್ಸ್ಗೆಲ್ಲ ಒಂದು ಆರ್ಡರ್ ಮಾಡಬೇಕು. ಏನು ಟ್ರಾನ್ಸ್ಪರೆನ್ಸಿಯಾಗಿ ಎಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟರ ಅವ್ರಿಗೆ ಹಿಡಿದು ಒಳಗೆ ಹಾಕಬೇಕು. ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗ್ಲಾರ ನೋಡ್ಕೋಬೇಕಂತ ಹೇಳಿ ಕಾನೂನನ್ನು ಕಠಿಣವಾದ ರೀತಿಯಲ್ಲಿ ನಿಮಗೇನು ನಿಂಬಲ್ಲಿರುವಂಥ ಪಿಸ್ತೂಲ್ಗಳು, ಬಡಿಗೆಗಳು ಇವೇನು ಆಟ ಆಡಲಿಕ್ಕೆ ಕೊಟ್ರೆ ನಿಮ್ಗೆ ಯಾವ ತಪ್ಪು ಮಾಡ್ತಾನೆ ಅವನಿಗೆ ನೀವು ಆ್ಯಕ್ಷನ್ ಮಾಡಿರಿ. ಕಾನೂನು ಚೌಕಟ್ಟಿನಲ್ಲಿ ನೀವು ಆ್ಯಕ್ಷನ್ ಮಾಡಿರಿ. ಮುಂದೆ ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ರಿ. ಆಯ್ತು, ಅವ್ರು ಮಾಡ್ತಾರ, ಬರ್ತಾರ, ಜೈಲಿಗೆ ಹೋಗ್ತಾರ, ಬೇಲ್ ಆಗ್ತಾರ, ಮತ್ತೆ ಬರ್ತಾರ, ಮತ್ತೆ ತಿರುಗಾಡ್ತಾರ, ಮತ್ತೆ ಮಾಡ್ತಾರ. ವಾಟ್ ಈಸ್ ದಿ ಮೀನಿಂಗ್? ಈ ಬಗ್ಗೆ ಇವತ್ತಿನ ದಿವಸ ನಮ್ಮ ಶಾಸಕರಾಗಲಿ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಲಿ ನೀವೆಲ್ಲ ದೊಡ್ಡದು ಭಾಷಣ ಮಾಡ್ತೀರಿ. ಸಂವಿಧಾನ, ಕಾನೂನು, ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಎಲ್ಲೋದು? ಏನು ಕ್ರಮ ಮಾಡೋಕ್ಕಿಲ್ಲ? ಸಂವಿಧಾನ ಕಾನೂನು ಅನ್ನೋದು ಈ ಜನರ ಏನು ರಕ್ಷಣೆಗೆ ಮಾಡೋಕ್ಕೆ ಇಲ್ವಾ? ಇವತ್ತಿನ ದಿವಸ ನೀವೇನು ಆ ಘಟನೆ ಆದ ಬಳಿಕೆ ಬಂದು ಇವತ್ತು ಪೋಸ್ಟ್ ಮಾರ್ಟಮ್ ಮಾಡೋದು ಒಂದೇ ಕಾನೂನು ಅದ? ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದನ್ನ ಒಂದು ಕಾನೂನು ಇದೆಯಲ್ಲ. ಮುಂಜಾಗ್ರತಾ ಕ್ರಮ ತಗೊಳ್ರಿ ನೀವು. ಈ ಬಗ್ಗೆ ನೀವು ಗಂಭೀರವಾಗಿ ಪರಿಗಣಿಸಿ ತಾವು ಮಾಡಬೇಕು. ಈ ವಿಷಯ ಕುರಿತು ಸಂಪೂರ್ಣವಾದಂಥ ಚರ್ಚೆ ನಾವು ನಾಳೆ ಬೆಳಗ್ಗೆ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಮಾಡೋರಿದ್ದೀವಿ. ಅದಕ್ಕೆ ಈ ಬಗ್ಗೆ ಏನಾದರೂ ತಾವು ಒಳ್ಳೆಯ ಪ್ರತಿಕ್ರಿಯೆ ನೀಡಿ ಈ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ಒಂದು ಹೋರಾಟ ನಾವು ಮಾಡೇ ಮಾಡ್ತೀವಿ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ. ಅದು ಮಾಸವ ಮುಂದೆ ಮತ್ತೆ ಈ ಒಂದು ಘಟನೆ ನಡೆದಿದೆ. ಸರ್ಸಂಬ ಅಷ್ಟೇ ಅಲ್ರಿ, ಕಲಬುರಗಿಯಲ್ಲಿ ಹೊರಗಡೆ ಬರ್ಬೇಕಾದ್ರೆ ಜನರು ಭೀತಿ ಭಯಭೀತ. ಈಗ ಅಲ್ಲಿರುವಂತ ಜನಪ್ರತಿನಿಧಿಗಳು ಎಲ್ಲರೂ ಸೇರ್ಕೊಂಡು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಹಾಡು ಹಗಲೇ ಮಟ್ಕಗಳು ನಡೀತಾ ಇವೆ, ಹಾಡು ಹಗಲೇ ಇವತ್ತು ರೀತಿ ದಂಧ ನಡೀತಾ ಇವೆ, ಹಾಡು ಹಗಲೇ ಇವೆಲ್ಲ ವೆಪನ್ಸ್ ಇವೆಲ್ಲ ನಡೀತಾ ಇವೆ. ಇವೆಷ್ಟೆಲ್ಲ ಸರಾಯಿ ದಂಧೆ ನಡೀತದೆ. ಇಷ್ಟೆಲ್ಲಕ್ಕೂ ಕೂಡ ಕಡಿವಾಣ ಇಲ್ಲಿಗಲ್ ಆಕ್ಟಿವಿಟೀಸ್ನ ಇಂಥ ಘಟನೆಗಳು ಆಗಲಿಕ್ಕೆ ಕಾರಣ. ಇವತ್ತಿನ ದಿವಸ ಪೊಲೀಸರು ಪಾರದರ್ಶಕವಾಗಿ ಯಾವ ತಪ್ಪು ಮಾಡ್ತಾನೆ ಅವನ ಬಗ್ಗೆ ಕ್ರಮ ತಗೊಂಡ್ರೆ ಇಂಥ ಘಟನೆಗಳು ಆಗಲ್ಲ. ಇದಕ್ಕೆ ಅವರ ಒಂದು ಪ್ರಾಮಾಣಿಕತೆಯ ಕೊರತೆಯಲ್ಲಿಂದ ಇವೆಲ್ಲ ಆಗ್ಲಿಕತ್ತಾವ. ಮುಂದಾದರೂ ಕೂಡ ದಕ್ಷ ಮತ್ತು ಪ್ರಾಮಾಣಿಕ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡಬೇಕಾಗಿ ವಿನಂತಿ ಮಾಡ್ತಾರೆ.